ಹಳ್ಳಿಯಲ್ಲಿ ಒಂದು ಸಣ್ಣ ಮನೆ. ಆ ಮನೆಯಲ್ಲಿ ತಾತ, ಅಜ್ಜಿ ಮತ್ತು ಅವರ ಮೊಮ್ಮಗಳು ಮಾಲಾ ಮಾತ್ರ ವಾಸಿಸುತ್ತಿದ್ದರು. ಮಾಲಾಗೆ ತಾತ ಅಜ್ಜಿಯೇ ಜಗತ್ತು. ಅವಳು ಶಾಲೆಯಿಂದ ಬಂದ ಮೇಲೆ ಅಜ್ಜಿಯ ಜೊತೆ ಮಾತನಾಡುತ್ತಾಳೆ, ತಾತನ ಜೊತೆ ಹೊಲಕ್ಕೆ ಹೋಗುತ್ತಾಳೆ. ಅವರ ಜೀವನ ತುಂಬಾ ಸರಳವಾಗಿತ್ತು. ಆದ್ರೆ ಒಂದು ರಾತ್ರಿ ಅವರ ಜೀವನದಲ್ಲಿ ಎಂದಿಗೂ ಮರೆತು ಹೋಗದ ಘಟನೆ ನಡೆಯಿತು. ಆ ರಾತ್ರಿ ಸುಮಾರು 10 ಗಂಟೆ. ಮಾಲಾ ಓದುತ್ತಾ ಕುಳಿತಿದ್ದಳು. ಅಷ್ಟರಲ್ಲಿ ಅಜ್ಜಿ ಏಕಾಏಕಿ ನಡುಗ ತೊಡಗಿದರು. ಅಯ್ಯೋ, ನನಗೆ ತುಂಬಾ ಜ್ವರ ಬರುತ್ತಿದೆ. ಅಯ್ಯೋ, ಜ್ವರ ತುಂಬಾ ಜಾಸ್ತಿ ಇದೆ. ತಾತ, ಏನಾಯ್ತು? ಮಾಲಾ ಅಜ್ಜಿಯನ್ನ ತಕ್ಷಣ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ಬೇಕು. ಆದ್ರೆ ಸಮಸ್ಯೆ ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಆಸ್ಪತ್ರೆ ಇಲ್ಲ. ಹತ್ತಿರದ ಆಸ್ಪತ್ರೆ ಕಾಡಿನ ದಾರಿಯಿಂದ ಸುಮಾರು 7 ಕಿಲೋಮೀಟರ್ ದೂರ. ತಾತ, ನಾನು ಕೂಡ ಆಸ್ಪತ್ರೆಗೆ ನಿಮ್ಮ ಜೊತೆ ಬರುತ್ತೇನೆ. ತಾತ ತಕ್ಷಣ ಎತ್ತಿನ ಗಾಡಿ ಸಿದ್ಧಪಡಿಸಿದ್ದರು. ಅಜ್ಜಿಯನ್ನ ಗಾಡಿಯಲ್ಲಿ ಮಲಗಿಸಿದರು. ಮಾಲಾ ಅಜ್ಜಿಯ ಕೈ ಹಿಡಿದುಕೊಂಡು ಕುಳಿತಳು. ರಾತ್ರಿ ತುಂಬಾ ಕತ್ತಲೆ. ಚಂದ್ರನ ಬೆಳಕು ಮಾತ್ರ ಸ್ವಲ್ಪ ದಾರಿಯ ಮೇಲೆ ಬೀಳುತ್ತಿತ್ತು. ಎತ್ತಿನ ಗಾಡಿ ನಿಧಾನವಾಗಿ ಕಾಡಿನ ದಾರಿಯಲ್ಲಿ ಸಾಗತೊಡಗಿತು. ಕಾಡಿನೊಳಗೆ ವಿಚಿತ್ರ ಶಬ್ದಗಳು. ಗಾಳಿ ಬೀಸಿದಾಗ ಮರಗಳು ಕದಲುತ್ತಿದ್ದವು. ಮಾಲಾಗೆ ಭಯವಾಗುತ್ತಿತ್ತು. ಅವಳು ತಾತನ ಬಳಿ ಕೇಳಿದಳು, ತಾತ, ನಾವು ಇಂದು ಆಸ್ಪತ್ರೆ ತಲುಪುತ್ತೇವಾ? ಭಯಪಡ ಬೇಡ ಮಗಳೇ, ದೇವರು ನಮ್ಮ ಜೊತೆ ಇದ್ದಾನೆ. ಸ್ವಲ್ಪ ದೂರ ಹೋದ ಮೇಲೆ ದಾರಿಯ ಬದಿಯಲ್ಲಿ ಒಂದು ಸಣ್ಣ ಚಹಾ ಅಂಗಡಿ ಕಾಣಿಸಿತು. ಒಂದು ಲ್ಯಾಟನ್ ಮಾತ್ರ ಒಳೆಯುತ್ತಿತ್ತು. ತಾತ ಗಾಡಿಯನ್ನ ನಿಲ್ಲಿಸಿದರು. ಅಣ್ಣ, ಆಸ್ಪತ್ರೆಗೆ ಇನ್ನು ಎಷ್ಟು ದೂರ ಇದೆ? ಇಲ್ಲಿಂದ ಇನ್ನೂ 3 ಕಿಲೋಮೀಟರ್. ನೇರವಾಗಿ ಹೋಗಿ ಬಲಕ್ಕೆ ತಿರುಗಿ. ತಾತ ಧನ್ಯವಾದ ಹೇಳಿ ಗಾಡಿಯನ್ನ ಮುಂದಕ್ಕೆ ನಡೆಸಿದರು. ಆದ್ರೆ ಚಹಾ ಅಂಗಡಿಯಲ್ಲಿ ಕುಳಿತಿದ್ದ ಇಬ್ಬರು ಸಂಶಯಾಸ್ಪದ ವ್ಯಕ್ತಿಗಳು ಮಾಲಾಲನ್ನ ಗಮನಿಸುತ್ತಿದ್ದರು. ಕಿರಣ್, ಆ ಹುಡುಗಿಯನ್ನ ನೋಡಿದ್ದೀಯಾ? ಹೌದು, ಇವತ್ತು ನಮ್ಮ ಅದೃಷ್ಟ. ಎತ್ತಿನ ಗಾಡಿ ಮತ್ತೆ ನಿಧಾನವಾಗಿ ಕಾಡಿನ ದಾರಿಯಲ್ಲಿ ಮುಂದೆ ಸಾಗುತ್ತಿತ್ತು. ಚಂದ್ರನ ಬೆಳಕು ಸ್ವಲ್ಪ ಮಾತ್ರ ದಾರಿಯ ಮೇಲೆ ಬೀಳುತ್ತಿತ್ತು. ಎಲ್ಲೆಡೆ ಮೌನ. ಸ್ವಲ್ಪ ಹೊತ್ತಿನ ನಂತರ ಹಿಂದಿನಿಂದ ಬೈಕ್ ಶಬ್ದ ಕೇಳಿಸಿತು. ಮಾಲಾ ಹಿಂದಕ್ಕೆ ತಿರುಗಿ ನೋಡಿದಳು. ಚಹಾ ಅಂಗಡಿಯಲ್ಲಿ ಇದ್ದ ಆ ಇಬ್ಬರು ಜನರು ಬೈಕಿನಲ್ಲಿ ಅವರ ಹಿಂದೆ ಬರುತ್ತಿದ್ದರು. ಕೆಲವು ಕ್ಷಣಗಳಲ್ಲಿ ಅವರು ಎತ್ತಿನ ಗಾಡಿಯ ಮುಂದೆ ಬಂದು ದಾರಿ ತಡೆದರು. ತಾತ ಸ್ವಲ್ಪ ಗಾಬರಿಯಾದರು. ತಾತ, ನೀವು ಆಸ್ಪತ್ರೆಗೆ ಹೋಗುತ್ತಿದ್ದೀರಲ್ವಾ? ಈ ಕಾಡಿನ ದಾರಿ ರಾತ್ರಿ ತುಂಬಾ ಗೊಂದಲವಾಗಿರುತ್ತೆ. ನಾವು ಆಸ್ಪತ್ರೆಯ ದಾರಿ ತೋರಿಸುತ್ತೇವೆ. ಹೌದು ತಾತ, ನಾವು ಇಲ್ಲಿಯವರೆ ನಮ್ಮ ಬೈಕ್ ಹಿಂದೆ ಬನ್ನಿ, ಬೇಗ ಆಸ್ಪತ್ರೆ ತಲುಪುತ್ತೀರಾ. ತಾತ ಕ್ಷಣಕಾಲ ಯೋಚಿಸಿದರು. ಅಜ್ಜಿಯ ಜ್ವರ ಹೆಚ್ಚಾಗುತ್ತಿತ್ತು. ಬೇಗ ಆಸ್ಪತ್ರೆಗೆ ತಲುಪಬೇಕಿತ್ತು. ಅವರು ನಿಧಾನವಾಗಿ ಹೇಳಿದರು, ಸರಿ, ನೀವು ಮುಂದೆ ಹೋಗಿ, ನಾವು ಹಿಂದೆಯಿಂದ ಬರುತ್ತೇವೆ. ಆ ಇಬ್ಬರು ಜನರು ಬೈಕನ್ನ ಮುಂದೆ ಚಲಿಸಿದರು. ಎತ್ತಿನ ಗಾಡಿ ಅವರ ಹಿಂದೆ ನಿಧಾನವಾಗಿ ಸಾಗತೊಡಗಿತು. ಆದ್ರೆ ಮಾಲಾಗೆ ಏನು ಸರಿಯಿಲ್ಲ ಅನ್ನಿಸುವ ಭಾವನೆ ಬಂತು. ಅವಳು ಗಮನಿಸಿದಳು. ಬೈಕಿನ ಮೇಲೆ ಕೂತಿದ್ದ ಇಬ್ಬರು ಹಿಂದೆ ಹಿಂದೆ ತಿರುಗಿ ಮಾಲಾಲನ್ನೇ ನೋಡುತ್ತಿದ್ದರು. ಮಾಲಾಗೆ ಭಯ ಹೆಚ್ಚಾಯಿತು. ಸ್ವಲ್ಪ ದೂರ ಹೋದ ಮೇಲೆ ಬೈಕ್ ಏಕಾಏಕಿ ಮುಖ್ಯ ದಾರಿಯನ್ನ ಬಿಟ್ಟು ಕಾಡಿನ ಒಳಗಿನ ಸಣ್ಣ ದಾರಿಯ ಕಡೆ ತಿರುಗಿತು. ಮಾಲಾ ಮನಸ್ಸಿನಲ್ಲಿ ಭಯ ಮತ್ತು ಅನುಮಾನ ಎರಡೂ ಹೆಚ್ಚಾಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಅವರು ಒಂದು ಹಳೆಯ ಏಕಾಂಗಿಯಾದ ಆಸ್ಪತ್ರೆ ಕಟ್ಟಡದ ಮುಂದೆ ತಲುಪಿದರು. ಆ ಕಟ್ಟಡ ತುಂಬಾ ನಿಶಬ್ದವಾಗಿತ್ತು. ಆದ್ರೆ ಒಂದು ಸಂಗತಿ ವಿಚಿತ್ರವಾಗಿತ್ತು. ಆಸ್ಪತ್ರೆ ಸಂಪೂರ್ಣ ಕತ್ತಲೆಯಲ್ಲಿತ್ತು. ಒಂದು ಲೈಟ್ ಕೂಡ ಒಳೆಯುತ್ತಿರಲಿಲ್ಲ. ಮಾಲಾ ಅದನ್ನು ನೋಡಿ ಅಚ್ಚರಿಪಟ್ಟಳು. ಅವಳು ನಿಧಾನವಾಗಿ ಹೇಳಿದಳು, ತಾತ, ಇದು ಆಸ್ಪತ್ರೆನಾ? ಇಲ್ಲಿ ಲೈಟ್ ಕೂಡ ಇಲ್ಲ. ಅಷ್ಟರಲ್ಲಿ ಬೈಕ್ನಲ್ಲಿ ಬಂದ ಇಬ್ಬರು ಜನರು ಹತ್ತಿರಕ್ಕೆ ಬಂದು ಹೇಳಿದರು, ಭಯಪಡ್ಬೇಡಿ, ಡಾಕ್ಟರ್ ಒಳಗಿದ್ದಾರೆ. ಇಲ್ಲಿ ವಿದ್ಯುತ್ ಕೆಲವೊಮ್ಮೆ ಹೋಗುತ್ತೆ. ನೀವು ಅಜ್ಜಿಯನ್ನು ಒಳಗೆ ತೆಗೆದುಕೊಂಡು ಬನ್ನಿ, ಡಾಕ್ಟರ್ ನೋಡುತ್ತಾರೆ. ತಾತ ಅಜ್ಜಿಯನ್ನು ಗಾಡಿಯಿಂದ ಎತ್ತಿ ಒಳಗೆ ತೆಗೆದುಕೊಂಡು ಹೋಗಲು ಸಿದ್ಧರಾದರು. ಆದ್ರೆ ಮಾಲಾ ಮನಸ್ಸಿನಲ್ಲಿ ಇನ್ನೂ ದೊಡ್ಡ ಅನುಮಾನ ಮೂಡಿತು. ಆಸ್ಪತ್ರೆ ಅಂದ್ರೆ ಜನರು ಇರ್ಬೇಕು, ನರ್ಸ್ಗಳು ಇರ್ಬೇಕು, ಲೈಟ್ ಇರ್ಬೇಕು. ಆದ್ರೆ ಇಲ್ಲಿ ಯಾರೂ ಕಾಣಿಸುತ್ತಿರಲಿಲ್ಲ. ಅಷ್ಟರಲ್ಲಿ ಆ ಇಬ್ಬರು ಜನರು ಒಬ್ಬರನ್ನೊಬ್ಬರು ನೋಡಿ ನಿಧಾನವಾಗಿ ನಕ್ಕರು. ಮಾಲಾ ಅದನ್ನ ಗಮನಿಸಿದಳು. ಅವಳ ಹೃದಯ ಜೋರಾಗಿ ತಡಕಾಡತೊಡಗಿತು. ತಾತ
ಅಜ್ಜಿಯನ್ನ ಎತ್ತಿಕೊಂಡು ಬೇಗನೆ ಆ ಆಸ್ಪತ್ರೆಯೊಳಗೆ ಓಡಿದರು. ಅಜ್ಜಿಗೆ ಜ್ವರ ತುಂಬಾ ಹೆಚ್ಚಾಗಿತ್ತು. ಅವಳ ಉಸಿರು ಕೂಡ ದುರ್ಬಲವಾಗಿತ್ತು. ಮಾಲಾ ಕೂಡ ಭಯದಿಂದ ತಾತನ ಹಿಂದೆ ಆಸ್ಪತ್ರೆಯೊಳಗೆ ಓಡಿದಳು. ಆಸ್ಪತ್ರೆಯೊಳಗೆ ತುಂಬಾ ನಿಶಬ್ದ ಇತ್ತು. ಹಳೆಯ ಗೋಡೆಗಳು, ಮುರಿದ ಕುರ್ಚಿಗಳು ಮತ್ತು ಕತ್ತಲೆ ಮಾತ್ರ ಕಾಣಿಸುತ್ತಿತ್ತು. ಡಾಕ್ಟರ್ ಡಾಕ್ಟರ್ ಯಾರಾದ್ರೂ ಇದ್ದೀರಾ? ಆದ್ರೆ ಉತ್ತರವೇ ಇಲ್ಲ. ಅಷ್ಟರಲ್ಲಿ ಇಂದಿನಿಂದ ಬಾಗಿಲು ನಿಧಾನವಾಗಿ ಮುಚ್ಚುವ ಶಬ್ದ ಕೇಳಿಸಿತು. ಮಾಲಾ ತಿರುಗಿ ನೋಡಿದಳು. ಆ ಇಬ್ಬರು ಜನರು ಆಸ್ಪತ್ರೆಯೊಳಗೆ ಬಂದಿದ್ದರು. ಅವರು ಬಾಗಿಲನ್ನ ನಿಧಾನವಾಗಿ ಮುಚ್ಚಿದರು. ಮಾಲಾ ಹೃದಯ ಜೋರಾಗಿ ತಟಕಾಟಿತು. ಒಬ್ಬನು ಕುತಂತ್ರದ ನಗು ಮಾಡಿ ಹೇಳಿದನು, ತಾತ, ಡಾಕ್ಟರ್ ಒಳಗೆ ಇದ್ದಾರೆ, ನೀವು ಮುಂದೆ ಹೋಗಿ. ನಾವು ಕೂಡ ಸಹಾಯ ಮಾಡ್ತೇವೆ. ಆದ್ರೆ ಅವರ ಮುಖದಲ್ಲಿ ಸಹಾಯ ಮಾಡುವ ಉದ್ದೇಶವೇ ಕಾಣಿಸಲಿಲ್ಲ. ಮಾಲಾ ಈಗ ಖಚಿತವಾಗಿ ಅರ್ಥ ಮಾಡಿಕೊಂಡಳು, ಇದು ನಿಜವಾದ ಆಸ್ಪತ್ರೆ ಅಲ್ಲ. ಅವಳು ತಕ್ಷಣ ತಾತನ ಹತ್ತಿರ ಓಡಿ ಹೋಗಿ ನಿಧಾನವಾಗಿ ಹೇಳಿದಳು, ತಾತ, ನಾವು ಇಲ್ಲಿಂದ ಹೇಗಾದ್ರೂ ಹೊರಗೆ ಹೋಗೋಣ. ನನಗೆ ಭಯವಾಗುತ್ತಿದೆ. ಆ ಕ್ಷಣದಲ್ಲಿ ಆ ಇಬ್ಬರು ವ್ಯಕ್ತಿಗಳು ಮುಂದೆ ಬಂದು ಅಚಾನಕ್ಕಾಗಿ ತಾತನನ್ನ ಬಲವಾಗಿ ತಳ್ಳಿದರು. ತಾತ ನೆಲಕ್ಕೆ ಬಿದ್ದು ಹೋದರು. ಮಾಲಾ ಗಾಬರಿಯಾಗಿ ತಾತ, ಆಗ ಅವರಲ್ಲಿ ಒಬ್ಬ ಮಾಲಾಳ ಕೈಯನ್ನ ಹಿಡಿದು ಬಲವಾಗಿ ಎಳೆಯತೊಡಗಿದನು. ಬಾ, ನಮ್ಮ ಜೊತೆ ಬಾ. ಮಾಲಾ ಭಯದಿಂದ ಅಳತೊಡಗಿದಳು. ಆದ್ರೆ ಅವಳು ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವಳು ಏಕಾಏಕಿ ತನ್ನ ಕೈಯನ್ನ ಜೋರಾಗಿ ಜಾರಿಸಿ ಬಿಡಿಸಿಕೊಂಡಳು. ಅಷ್ಟರಲ್ಲಿ ಅವಳು ವೇಗವಾಗಿ ಓಡತೊಡಗಿದಳು. ಆ ಹಳೆಯ ಆಸ್ಪತ್ರೆಯ ಒಳಗೆ ಕತ್ತಲೆ ತುಂಬಾ ಇತ್ತು. ಮುರಿದ ಬಾಗಿಲುಗಳು, ಖಾಲಿ ಕೋಣೆಗಳು, ಎಲ್ಲೆಡೆ ಭಯಾನಕ ನಿಶಬ್ದ. ಅವಳನ್ನು ಇಡಿ, ಅವಳು ನಮ್ಮಿಂದ ತಪ್ಪಿಸಿಕೊಳ್ಳಬಾರದು. ಮಾಲಾ ಕತ್ತಲೆಯಲ್ಲೇ ದಾರಿಯೇ ಗೊತ್ತಾಗದೆ ಓಡುತ್ತಿದ್ದಳು. ಅವಳ ಹೃದಯ ಜೋರಾಗಿ ತಡಕಾಡುತ್ತಿತ್ತು. ಅಕಸ್ಮಾತ್ ಒಂದು ಕೋಣೆಯ ಬಾಗಿಲು ಸ್ವಲ್ಪ ತೆರೆದಂತೆ ಕಾಣಿಸಿತು. ಮಾಲಾ ತಕ್ಷಣ ಆ ಕೋಣೆಯೊಳಗೆ ಓಡಿ ಹೋದಳು. ಅವಳು ಉಸಿರನ್ನ ಹಿಡಿದು ಒಂದು ಹಳೆಯ ಹಾಸಿಗೆಯ ಕೆಳಗೆ ಅಡಗಿಕೊಂಡಳು. ಕೆಲವು ಕ್ಷಣಗಳಲ್ಲಿ ಆ ಇಬ್ಬರು ವ್ಯಕ್ತಿಗಳು ಕೋಣೆಯೊಳಗೆ ಬಂದರು. ಒಬ್ಬನು ಟಾರ್ಚ್ ಹಚ್ಚಿ ಸುತ್ತಲೂ ನೋಡಿದನು. ಅವಳು ಇಲ್ಲೇ ಇದ್ದಾಳೆ, ದೂರ ಹೋಗಿರಲು ಸಾಧ್ಯವೇ ಇಲ್ಲ. ಅಷ್ಟರಲ್ಲಿ ಮಾಲಾ ಅಡಗಿಕೊಂಡಿದ್ದ ಜಾಗದಿಂದ ಸ್ವಲ್ಪ ಚಲನೆಯ ಶಬ್ದ ಆಯಿತು. ಆ ಶಬ್ದವನ್ನ ಕೇಳಿದ ಆ ಇಬ್ಬರು ತಕ್ಷಣ ತಿರುಗಿ ನೋಡಿದರು. ಒಬ್ಬನು ಟಾರ್ಚ್ ಬೆಳಕನ್ನ ಹಾಸಿಗೆಯ ಕೆಳಗೆ ಹಾಕಿದನು. ಅಷ್ಟರಲ್ಲಿ ಮಾಲಾ ಅವರ ಕಣ್ಣಿಗೆ ಬಿದ್ದಳು. ನೋಡು ರವಿ, ಈಕೆ ಇಲ್ಲೇ ಇದ್ದಾಳೆ. ಹೌದು, ಇವತ್ತಿನ ನಮ್ಮ ಬೇಟೆ ಇವಳೆ. ಮಾಲಾ ಹೃದಯ ಜೋರಾಗಿ ತಡಕಾಟ ತೊಡಗಿತು. ಅವಳು ಮತ್ತೆ ಓಡಲು ಯತ್ನಿಸಿದಳು. ಆದ್ರೆ ರವಿ ಮುಂದೆ ಬಂದು ಅವಳ ದಾರಿಯನ್ನ ತಡೆದನು. ಇಷ್ಟು ಸುಲಭವಾಗಿ ತಪ್ಪಿಸಿಕೊಳ್ಳುತ್ತೀಯಾ ಅಂತ ಅನಿಸಿಕೊಂಡೀಯಾ? ಅಷ್ಟರಲ್ಲಿ ಆ ಕೋಣೆಯ ಹೊರಗಿನಿಂದ ಏಕಾಏಕಿ ಭಾರಿ ಶಬ್ದ ಕೇಳಿಸಿತು. ಆ ಇಬ್ಬರೂ ಬೆಚ್ಚಿ ಬಿದ್ದರು. ಮತ್ತೆ ಇನ್ನೊಂದು ಶಬ್ದ. ಯಾರು ಅಲ್ಲಿ? ರವಿ ಮತ್ತು ಕಿರಣ್ ಒಬ್ಬರನ್ನೊಬ್ಬರು ನೋಡಿದರು. ಮಾಲಾ ಕೂಡ ಅಚ್ಚರಿಯಿಂದ ಬಾಗಿಲಿನ ಕಡೆ ನೋಡಿದಳು. ಆ ಕತ್ತಲೆಯ ಆಸ್ಪತ್ರೆಯ ಬಾಗಿಲಲ್ಲಿ ಒಂದು ಹೆಣ್ಣು ನೆರಳು ನಿಧಾನವಾಗಿ ಕಾಣಿಸಿತು. ಟಾರ್ಚ್ ಬೆಳಕು ಸ್ವಲ್ಪ ಬೀಳುತ್ತಿದ್ದಂತೆ ಅದು ಒಂದು ಹೆಣ್ಣು ಪ್ರೇತ ಎಂದು ತಿಳಿಯಿತು. ಅವಳ ಕೂದಲು ಉದ್ದವಾಗಿ ಹರಡಿತ್ತು. ಕಣ್ಣುಗಳಲ್ಲಿ ಕೋಪ ಮತ್ತು ನೋವಿತ್ತು. ಅವಳು ಏಕಾಏಕಿ ಜೋರಾಗಿ ನಗಲು ಶುರು ಮಾಡಿದಳು. ರವಿ ಮತ್ತು ಕಿರಣ್ ಭಯದಿಂದ ಹಿಂದೆ ಸರಿದರು. ನನ್ನನ್ನು ನೀವು ಗುರುತಿಸುತ್ತಿಲ್ಲವೇ? ಅವರು ಗಾಬರಿಯಾಗಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ನನ್ನ ಜೀವನವನ್ನು ನಾಶ ಮಾಡಿಕೊಂಡದ್ದು ನೀವು ಇಬ್ಬರೇ. ಇದೇ ಆಸ್ಪತ್ರೆಯಲ್ಲಿ ನಾನು ಕೊನೆಯ ಉಸಿರು ಬಿಟ್ಟೆ. ರವಿ ಮತ್ತು ಕಿರಣ್ ಮುಖ ಬಿಳಿಯಾಗಿ ಬಿಟ್ಟಿತು. ವರ್ಷಗಳಿಂದ ನಿಮ್ಮಿಬ್ಬರಿಗಾಗಿ ಇಲ್ಲಿ ಕಾಯುತ್ತಿದ್ದೆ. ಇಂದು ನೀವೇ ಸ್ವತಃ ನನ್ನ ಬಳಿಗೆ ಬಂದಿದ್ದೀರಾ. ಮಾಲಾ ಬೆಚ್ಚಿ ಬಿದ್ದಳು. ಅವಳಿಗೆ ಏನು ಕೂಡ ಅರ್ಥವಾಗಲಿಲ್ಲ. ಮತ್ತೆ ಇನ್ನೊಂದು ಹುಡುಗಿಯ ಜೀವನವನ್ನ ಹಾಳು ಮಾಡಲು ಬಂದಿದ್ದೀರಾ ನೀವು? ಈ ಬಾರಿ ನಾನು ನಿಮಗೆ ಬಿಡುವುದಿಲ್ಲ. ಆ ಕ್ಷಣದಲ್ಲಿ ಆಸ್ಪತ್ರೆಯೊಳಗೆ ಗಾಳಿ ಜೋರಾಗಿ ಬೀಸತೊಡಗಿತು. ಬಾಗಿಲುಗಳು ದಡದಡನೆ ಮುಚ್ಚಿಕೊಳ್ಳತೊಡಗಿದವು. ಇದು ಸಾಧ್ಯವೇ ಇಲ್ಲ. ನಾವು ಇಲ್ಲಿ ಏನು ಮಾಡೋಕೆ ಕೂಡ ಬಂದಿಲ್ಲ.
ಇಂದು ನಿಮ್ಮ ಪಾಪಗಳ ಅಂತ್ಯದ ದಿನ. ರವಿ ಮತ್ತು ಕಿರಣ್ ಭಯದಿಂದ ಹಿಂದೆ ಸರಿಯತೊಡಗಿದರು. ನೀನು ಯಾರು? ನನ್ನನ್ನು ಮರೆಯುವಷ್ಟು ಬೇಗನಾ? ಬಹಳ ವರ್ಷಗಳ ಹಿಂದೆ ನಾನು ಕೂಡ ಒಂದು ಸಾಮಾನ್ಯ ಹುಡುಗಿ. ಒಂದು ರಾತ್ರಿ ನೀವು ಇಬ್ಬರು ನನಗೆ ಸಹಾಯ ಮಾಡುವಂತೆ ನಟಿಸಿ ಇಲ್ಲೇ ಕರೆತಂದಿರಿ. ನನ್ನ ಜೀವನವನ್ನ ನಾಶ ಮಾಡಿ ಗಾಯಗೊಳಿಸಿ ಇದೇ ಆಸ್ಪತ್ರೆಯಲ್ಲಿ ಬಿಟ್ಟು ಓಡಿ ಹೋದಿರಿ. ನಾನು ಇಲ್ಲಿಯೇ ಕೊನೆಯುಸಿರು ಬಿಟ್ಟೆ. ಆ ದಿನದಿಂದ ನಾನು ನಿಮ್ಮಿಬ್ಬರಿಗಾಗಿ ಇಲ್ಲೇ ಕಾಯುತ್ತಿದ್ದೆ. ಇಂದು ನೀವಾಗಿಯೇ ಬಂದಿದ್ದೀರಿ. ಇಂದು ನಿಮ್ಮ ಪಾಪಗಳಿಗೆ ಅಂತ್ಯವಾಗುವ ದಿನ. ರವಿ ಭಯದಿಂದ ಓಡಲು ಪ್ರಯತ್ನಿಸಿದನು. ಆದ್ರೆ ಬಾಗಿಲು ಸ್ವತಃ ಮುಚ್ಚಿಕೊಂಡಿತು. ಕಿರಣ್ ಕೂಡ ಕಿರುಸುತ್ತಾ ಓಡಲು ಯತ್ನಿಸಿದನು. ಆದ್ರೆ ಆ ಪ್ರೇತ ಕ್ಷಣಾರ್ಧದಲ್ಲಿ ಅವರ ಮುಂದೆ ಕಾಣಿಸಿಕೊಂಡಿತು. ಆಸ್ಪತ್ರೆಯೊಳಗೆ ಭಯಾನಕ ಚೀರಾಟಗಳು ಕೇಳಿಸತೊಡಗಿದವು. ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಮತ್ತೆ ನಿಶಬ್ದವಾಗಿ ಬಿಟ್ಟಿತು. ಮಾಲಾ ಮತ್ತು ತಾತ ಭಯದಿಂದ ನಿಂತಿದ್ದರು. ಸ್ವಲ್ಪ ಸಮಯದ ನಂತರ ಆ ಪ್ರೇತ ನಿಧಾನವಾಗಿ ಅವರ ಕಡೆ ತಿರುಗಿ ನೋಡಿತು. ಆದ್ರೆ ಈಗ ಅವಳ ಮುಖದಲ್ಲಿ ಕೋಪ ಇರಲಿಲ್ಲ, ಒಂದು ಶಾಂತಿ ಮಾತ್ರ ಕಾಣಿಸುತ್ತಿತ್ತು. ಭಯಪಡಬೇಡಿ, ನಾನು ನಿಮಗೆ ಹಾನಿ ಮಾಡುವುದಿಲ್ಲ. ನಾನು ಕೇವಲ ನನ್ನ ನ್ಯಾಯಕ್ಕಾಗಿ ಕಾಯುತ್ತಿದ್ದೆ. ಅಷ್ಟರಲ್ಲಿ ಆಸ್ಪತ್ರೆಯ ಹೊರಗಿನಿಂದ ಪೊಲೀಸ್ ಸೈರನ್ ಶಬ್ದ ಕೇಳಿಸಿತು. ಆ ಪ್ರೇತ ನಿಧಾನವಾಗಿ ಮಾಯವಾಗತೊಡಗಿತು. ಮಾಯವಾಗುವ ಮುನ್ನ ಅವಳು ಮಾಲಾಳನ್ನ ನೋಡಿ ಹೇಳಿದಳು, ಧೈರ್ಯವಾಗಿರು, ದೇವರು ಸದಾ ಒಳ್ಳೆಯವರ ಜೊತೆ ಇರುತ್ತಾನೆ. ಕೆಲವು ಕ್ಷಣಗಳಲ್ಲಿ ಅವಳು ಸಂಪೂರ್ಣವಾಗಿ ಅದೃಶ್ಯವಾದಳು. ಪೊಲೀಸ್ ಒಳಗೆ ಬಂದಾಗ ರವಿ ಮತ್ತು ಕಿರಣ್ ನೆಲದಲ್ಲಿ ಪ್ರಾಣವಿಲ್ಲದೆ ಬಿದ್ದಿದ್ದರು. ಆ ರಾತ್ರಿಯ ನಂತರ ಆ ಹಳೆಯ ಆಸ್ಪತ್ರೆಯಲ್ಲಿ ಮತ್ತೆ ಯಾವ ಪ್ರೇತವೂ ಕಾಣಿಸಲಿಲ್ಲ ಎಂದು ಜನರು ಹೇಳ್ತಾರೆ. ಯಾಕಂದ್ರೆ ಅವಳು ಹುಡುಕುತ್ತಿದ್ದ ನ್ಯಾಯ ಅವಳಿಗೆ ಸಿಕ್ಕಿತ್ತು.